ನೋಡಿ ಇದು ಕತ್ತಲೆ ಸೋಮೇಶ್ವರ ದೇವಾಲಯ ಅಂದ್ರೆ ಗುಹೆ. ಕತ್ತಲೆ ಭೈರವೇಶ್ವರ ಸ್ವಾಮಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ ಇವರು. ಹೇಳಿ. ಇದು ಕತ್ತಲೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವಾಗ. ಇಲ್ಲಿ ಕತ್ತಲೆ ಭೈರವೇಶ್ವರ ಸ್ವಾಮಿ ಅಂತ ಹೇಳಿದ್ರೆ ಇಲ್ಲಿ ಲಿಂಗ ಇದೆ. ಈ ಲಿಂಗಕ್ಕೆ ನಾವು ಅದು ಲಿಂಗ ದರ್ಶನ ಮಾಡ್ಬೇಕಾದ್ರೆ ಅದು ಕತ್ಲೆಗೆ ಇರ್ತದೆ. ಅಲ್ಲಿ ಕರ್ಪೂರ ಹಚ್ಚಿಬಿಟ್ಟು ಆ ಜಾಗನ ಬೆಳಕು ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ತೀವಿ. ಲಿಂಗ ಮುಟ್ಟಿ ದರ್ಶನ ಮಾಡ್ತೀವಿ. ಅದಕ್ಕೆ ಇದನ್ನ ಕತ್ಲೆ ಭೈರವ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕತ್ಲೆ ಭೈರವ ಚೊಳ್ಳು ಕೆಂಪುತ್ತೀವಿ. ನೋಡಿ ಹೆಂಗಿದೆ ಬಂಡೆ. ಎಲ್ಲ ಭಕ್ತಾದಿಗಳು ಬರ್ತಾರೆ ಇಲ್ಲಿ. ಕತ್ತಲೆ ಸೋಮೇಶ್ವರ ನೋಡಿ ಇಲ್ಲೇ ಇಲ್ಲಿ ಈ ಕಡೆ ಅಲ್ಲಮ್ಮ ಇದು ಈ ಕಡೆ ಇದೆ. ಅದು ಕತ್ತಲೆ ಸೋಮೇಶ್ವರ ಬರೀಲಿ ಇಲ್ಲಿ ಚೋಳು ಕೆಂಪು ಕುಯ್ತದೆ ಇಲ್ಲಿ. ಅದೇ ಅದೇ ಇಲ್ಲಿ ಕತ್ತಲೆ ಸೋಮೇಶ್ವರ ಒಳಗಡೆ ಇದ್ದಾರೆ ನೋಡಿ. ಇಲ್ಲಿ ಲಿಂಗ ಇದೆ. ಕತ್ತಲೆ ಸೋಮೇಶ್ವರ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಲಿಂಗ ಬರೀ ಲಿಂಗ ದರ್ಶನ ಮಾಡ್ಕೊ ಬರೀ. ಇಲ್ಲೇ ಇದ್ದೇನೆ ಕತ್ತಲೆ ಸೋಮೇಶ್ವರ. ನೋಡಿ ಹೇಗಿದೆ ನೋಡಿ ಎಲ್ಲ ಫುಲ್ ಬಂಡೆ. ಫುಲ್ಲು ಬಂಡೆ ಎಲ್ಲ ಮೇಲೆಲ್ಲ. ಇಲ್ಲಿ ಲಿಂಗ ಇರೋದು ಮಗ ಇಲ್ಲಿ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ. ಫುಲ್ ತಲೆ ಬಗ್ಗಿ ಹೋಗಬೇಕು. ನೋಡಿ ಈ ಥರ ಇದೆ. ಇಲ್ಲೊಂದು ಲಿಂಗ ಇದೆ. ಆ ಲಿಂಗದ ದರ್ಶನವನ್ನು ಮಾಡಿ ಕತ್ತಲೆ ಸೋಮೇಶ್ವರ, ಕತ್ತಲೆ ಭೈರವ ಈ ರೀತಿ ಕರೆಯಲ್ಪಡ್ತಾರೆ. ನೋಡಿ ಇದೇ ಲಿಂಗ ಪ್ರತಿಷ್ಠಾಪನೆ. ಸ್ವಲ್ಪ ಫ್ಲಾಶ್ ಅವ್ರು ಏನು ಮಾಡಿದ್ರು ಹಂಗೆ ಬೆಳಕಾಗಿ ಇದು ಈಗ ಇಲ್ಲಿ ಕುತ್ಕೊಳ್ಳಿ. ಯಾರಾದರೂ ಇಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಹೇಳಿ. ಏನು ಇಲ್ಲ ಅಲ್ಲೇ ಕುತ್ಕೊಬಿಟ್ಟು ಎದುರುಗಡೆ ನೀನು ಇಲ್ಲ ಇಲ್ಲಿಂದ ವಿಡಿಯೋ ಮಾಡೋಕ್ಕೆ ಹೇಳ್ತಿದೆ. ಇದೆಲ್ಲ ಇದೆ. ಹೇಳಿ ಇದ್ರ ಬಗ್ಗೆ ಹೇಳಿ. ಇದು ಕತ್ಲೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಈ ಸನ್ನಿಧಿ. ಇದು ಈ ಸ್ಥಳ ಇಲ್ಲಿ ಲಿಂಗ ಪ್ರತ್ಯಕ್ಷ ಆಗಿದೆ. ಇಲ್ಲಿ ಲಿಂಗ ಪ್ರತ್ಯಕ್ಷ ಆಗಿದೆ. ಈ ಲಿಂಗನ ದರ್ಶನ ಮಾಡಬೇಕಾದ್ರೆ ಇಲ್ಲಿ ಕರ್ಪೂರ ಹಚ್ಚಿ ಬೆಳಕು ಮಾಡ್ಕೊಂಡೆ ಈ ಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕೆ ಇದನ್ನೇ ಕತ್ಲೆ ಭೈರವ ಸ್ವಾಮಿ ದೇವಸ್ಥಾನ.